ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ನಾವು ಪ್ರತಿಯೊಂದು ವಿಚಾರಕ್ಕೂ ಕೂಡ ಎಲ್ಲರೂ ಕೂಡ ಒಂದು ದೇವರನ್ನು ನಂಬಿಯೇ ನಂಬಿರುತ್ತೇವೆ. ಆ ದೇವರನ್ನು ಮನೆಯಲ್ಲಾಗಲಿ ದೇವಾಲಯದಲ್ಲಾಗಲಿ ಪೂಜೆಯನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು. ಆ ಪೂಜೆಯನ್ನು ಮಾಡುವಾಗ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ನಾವು ಕೇಳುವುದಾದರೆ, ಭಗವಂತನಿಗೆ ಪೂಜೆಯನ್ನು ಮಾಡಿಯೇ ಮಾಡುತ್ತೇವೆ. ಕಷ್ಟಪಟ್ಟು ಪೂಜೆಯನ್ನು ಮಾಡ್ತೇವೆ. ಬೆಳಗಡೆ 5 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಪುಷ್ಪಗಳನ್ನು ಎಲ್ಲವನ್ನು ಕೂಡ ಎತ್ತಿ ಪೂಜೆಯನ್ನು ಮಾಡ್ತೀವಿ. ಆ ಪೂಜೆಯನ್ನು ಮಾಡಬೇಕಾದ್ರೆ ಪುಷ್ಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಎಲ್ಲವನ್ನು ಕೂಡ ನಾವು ಸಮರ್ಪಯಾಮಿಲೇ ಮುಗಿಸ್ಕೊಂಡ್ಬಿಡ್ತೀವಿ. ಆ ಸಮರ್ಪಯಾಮಿ ಅನ್ನಬೇಕಾದ್ರೆ ಆ ಭಗವಂತನಿಗೆ ಪರಿಪೂರ್ಣವಾದ ಮನಸ್ಸಿನಿಂದ ನಾವು ಆ ಪುಷ್ಪವನ್ನಾಗಲಿ ಏನೇ ಆದರೂ ಕೂಡ ಸಮರ್ಪಣೆಯನ್ನು ಮಾಡಬೇಕು. ನಾವು ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊತೀವಿ. ನಿನಗೇನು ಗೊತ್ತಪ್ಪ ಸ್ವಾಮಿ, ಬೆಳಗಡೆ ನಾನು 5 ಗಂಟೆಗೆ ಎದ್ದಿದ್ದೆ, ತಣ್ಣೀರು ಸ್ನಾನ ಮಾಡಿದೆ, ಹೂವೆಲ್ಲ ಎತ್ಕೊಂಡು ಬಂದು ಇಷ್ಟರ ಪೂಜೆ ಮಾಡ್ತಾಯಿದ್ದೀನಿ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತು ಅಂದರೆ ಹೋಯ್ತು. ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕಾದ್ರೆ ನಾನು ಬೆಳಗ್ಗೆ ಎದ್ದು ಎಲ್ಲವನ್ನು ಸ್ವಚ್ಛವನ್ನು ಮಾಡಿ ನಾನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ, ನಾನು ಒಬ್ಬನೇ ಮಾಡ್ತಾಯಿದ್ದೀನಿ, ಮನೇಲಿ ಎಲ್ಲರೂ ಕೂಡ ಮಲಗಿದ್ದಾರೆ, ಅವ್ರು ಯಾರೂ ಕೂಡ ಏನೂ ಸಹಾಯವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಸಮರ್ಪಣೆ ಮಾಡಿದರೆ ಅದು ವ್ಯರ್ಥ. ನಂತರ ಭಗವಂತನ ಮುಂದೆ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸನ್ನು ನಾವು ಬೇರೆ ಕಡೆ ಎಲ್ಲ ಕಡೆ ನಾವು ಓಡಾಡಿಸ್ತೀವಿ. ಯಾರಾದರೂ ಕೂಡ ಬರ್ತಾಯಿದ್ದಾರೋ, ನಾನು ಪೂಜೆ ನೋಡ್ತಾ ಇರ್ತಾರೋ, ಅಲ್ಲಿ ಯಾವುದೋ ಒಂದು ಪ್ರಾಣಿನೋ ಅಥವಾ ನಾಯಿನೋ ಮನೆಯಲ್ಲಿ ಕೂಗಾಡಿದರೆ ವಿನಾಯಕ ಯನಮಃ, ಆ ನಾಯಿಗೊಂಚೂರು ಅನ್ನ ಹಾಕು, ಅದು ಯಾಕೆ ಕೂಗಾಡ್ತಾ ಇದೆ, ವಿಘ್ನರಾಜ ಯನಮಃ ಅಂತೇಳಿ ಬೇರೆ ಬೇರೆ ಮಾತುಗಳನ್ನು ನಾವು ಮಾತಾಡಿ ಪೂಜೆಯನ್ನು ಮಾಡ್ತೀವಿ. ಕೆಲವೊಂದು ಮನೆಗಳಲ್ಲಿ ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇನ್ನು ನಮ್ಮ ದೇಹ ದೇವ್ರ ಮನೆಯಲ್ಲಿ ಇರುತ್ತೆ, ಮನಸ್ಸು ಎಲ್ಲ ಹೊರಗಡೆ ಓಡಾಡ್ತಾ ಇರುತ್ತೆ. ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು, 8 ಗಂಟೆಗೆ ತಿಂಡಿ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡ್ತಾಯಿದ್ದೀನಿ, ವ್ರತ ಮಾಡ್ತಾಯಿದ್ದೀನಿ, ತಣ್ಣೀರು ಸ್ನಾನ ಮಾಡಿದ್ದೀನಿ ಅಂತ ಹೇಳಿ ನಾವು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಭಗವಂತ ನಮ್ಮನ್ನು ಒಪ್ಪುವುದೇ ಇಲ್ಲ. ಅಂತಹ ಪೂಜೆ ಆ ಭಗವಂತನಿಗೂ ಕೂಡ ಬೇಡ. ಇನ್ನು ಕೆಲವರು ಇರ್ತಾರೆ, ನಾನು ಬೆಳ್ಳಿ ದೀಪ ತಂದಿದ್ದೀನಿ, ತುಪ್ಪದ ದೀಪ ಹಚ್ತಾ ಇದ್ದೀನಿ, ಭಗವಂತನಿಗೆ ತುಪ್ಪದ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ, ಆದರೆ ಪಕ್ಕದ ಮನೆಯವನು ಏನೂ ಮಾಡ್ತಾ ಇಲ್ಲ, ಪೂಜೆನೇ ಮಾಡಲ್ಲ, ದೇವ್ರ ಫೋಟೋನೂ ಇಟ್ಟಿಲ್ಲ, ನಾನು ಎಲ್ಲ ಇಟ್ಟಿದ್ದೀನಿ, ದೇವ್ರ ಮನೆಯೇ ಕಟ್ಟಿದ್ದೀನಿ, ಆದರೂ ನೀನು ನನಗೇನೋ ಒಳ್ಳೆಯದೇ ಮಾಡಲ್ಲ, ಪಕ್ಕದ ಮನೆಯವನಿಗೆ ಎಲ್ಲವನ್ನೂ ಕೊಡ್ತೀಯ. ಆದರೆ ನಾವು ಎಲ್ಲವನ್ನು ಕೂಡ ಮಾಡಬೇಕಾದರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ನಾವು ಆ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಭಗವಂತನು ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ. ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾದರೆ ಷೋಡಶ ಉಪಚಾರಗಳು ಬರುತ್ತೆ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನಿಯಂ ಸಮರ್ಪಯಾಮಿ. ಈ ಸಮರ್ಪಯಾಮಿಯನ್ನು ಮಾಡಬೇಕಾದ್ರೆ ಆ ವಸ್ತು ನಮಗೆ ಸಿಗುವುದಿಲ್ಲ. ವಸ್ತ್ರವನ್ನು ಪ್ರತಿನಿತ್ಯ ಹಾಕುವುದಕ್ಕೆ ಆಗುವುದಿಲ್ಲ, ಯಜ್ಞೋಪವೀತವನ್ನು ಪ್ರತಿನಿತ್ಯ ಹಾಕುವುದಕ್ಕೆ ಆಗುವುದಿಲ್ಲ. ಆ ಯಜ್ಞೋಪವೀತಂ ಸಮರ್ಪಯಾಮಿ, ಉಪವೀತಂ ಸಮರ್ಪಯಾಮಿ ಅಂದಾಗ ಅದು ನಮ್ಮ ಮನಸ್ಸಿನಲ್ಲಿ ಕಲ್ಪನೆಗೆ ಬರಬೇಕು. ನನ್ನಲ್ಲಿ ಆ ವಸ್ತು ಇಲ್ಲದೆ ಹೋದರೂ ಕೂಡ ನಾನು ನಿನಗೆ ಸಮರ್ಪಣೆ ಭಾವದಿಂದ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಹೇ ಭಗವಂತ. ಭಗವಂತನು ನಮಗೆ ಒಂದು ದಿನಕ್ಕೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಆ ಭಗವಂತನಿಗೋಸ್ಕರ ನಾವು ಅರ್ಧ ಗಂಟೆಯನ್ನು ಕೂಡ ಮೀಸಲಾಗಿ ಕೊಡುವುದಿಲ್ಲ. ಆ ಭಗವಂತ ಅಂದ್ಕೊಳ್ತಾನೆ, ನಾನು ಕೊಟ್ಟಿರುವುದನ್ನೇ ನೀನು ನನಗೆ ವಾಪಸ್ ಕೊಡುವುದಕ್ಕೆ ಈ ರೀತಿಯಾಗಿ ಎಲ್ಲ ಕೂಗಾಡ್ಕೊಂಡು ನೀನು ಕೊಡ್ತೀಯ, ನೀನು ಕೊಡೋದೇ ಬೇಡ ಅಂತೇಳಿ ಅವನ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಅವನು ಏನು ಕೊಟ್ಟಿರ್ತಾನೋ ಅದನ್ನೇ ಸ್ವಚ್ಛ ಮನಸ್ಸಿನಿಂದ ನಾವು ಕೊಟ್ಟಿದ್ದೇ ಆದಲ್ಲಿ ಭಗವಂತ ಸಂತೃಪ್ತಿ ಆಗ್ತಾನೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಮನೆಯಲ್ಲಿ ಮೊದಲಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಶಾಂತಿಯಿಂದ ಇರಬೇಕು. ಶಾಂತಿಯಿಂದ ಪ್ರಸನ್ನತೆಯಿಂದ ಸ್ನಾನವನ್ನು ಮಾಡಬೇಕಾದ್ರೆ ಮೈ ಮೇಲೆ ನೀರು ಹಾಕ್ಕೊಳ್ಬೇಕಾದ್ರೆ ಭಗವಂತ ಇದೆಲ್ಲ ನಿಂದೆ, ನನ್ನದು ಏನೂ ಕೂಡ ಇಲ್ಲ, ಏನಾದರೂ ನೈವೇದ್ಯ ತಯಾರು ಮಾಡಬೇಕಾದ್ರೆ ಇದೆಲ್ಲ ನೀನು ಕೊಟ್ಟಿದ್ದ ಭಿಕ್ಷೆ,
ಅಂತಹ ಎಲ್ಲವನ್ನು ಕೂಡ ಅವನನ್ನೇ ನೆನಪನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಿದರೆ ಅದು ಖಂಡಿತವಾಗಿಯೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ